ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಸಾಮಾನ್ಯ ಜ್ಞಾನದಲ್ಲಿ ಬರುವಂತಹ ಪ್ರಮುಖ ಅಂಶಗಳಾದಂಥ ಪ್ರಮುಖ ಆಹಾರ ಪಾರ್ಕ್ಗಳು, ಫುಡ್ ಪಾರ್ಕ್ಗಳು ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವಿವೆ ಅವುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಸಾಗರೋತ್ಪನ್ನ ವಸ್ತುಗಳ ಬಗ್ಗೆ ಇರುವಂತಹ ಪ್ರಮುಖ ಆಹಾರ ಪಾರ್ಕ್ ಯಾವುದಂದರೆ, ಇರುವಂಥ ಸ್ಥಳ ಎಲ್ಲಿ ಅಂದರೆ ಅದು ಮಂಗಳೂರಲ್ಲಿ. ನೆಕ್ಸ್ಟ್ ಗ್ರೀನ್ ಫುಡ್ ಪಾರ್ಕ್ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಅಕ್ಷಯ ಆಹಾರ ಎನ್ನುವಂತಹ ಫುಡ್ ಪಾರ್ಕ್ ಇರುವಂಥದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಎಂಬ ತಾಲೂಕಿನಲ್ಲಿ. ಆಮೇಲೆ ಪ್ಲಾಸ್ಟಿಕ್ ವಸ್ತುಗಳ ಪಾರ್ಕ್ ಇರುವಂಥದ್ದು ಬೆಂಗಳೂರಲ್ಲಿ. ನೆಕ್ಸ್ಟ್ ರೈಸ್ ಪಾರ್ಕ್ ಇರುವಂಥದ್ದು ಕಾರಟಗಿ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ. ತೊಗರಿ ಟೆಕ್ನಾಲಜಿ ಪಾರ್ಕ್ ಇರುವಂಥದ್ದು ಕಲಬುರಗಿಯಲ್ಲಿ. ಲಿಂಬು ಪಾರ್ಕ್ ಇರುವಂಥದ್ದು ಇಂಡಿ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಇರುವಂಥದ್ದು ರಾಣಿಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ. ನೆಕ್ಸ್ಟ್ ತೆಂಗು ಪಾರ್ಕ್ ಇರುವಂಥದ್ದು ತಿಪಟೂರು ತಾಲೂಕು, ಇದು ತುಮಕೂರು ಜಿಲ್ಲೆಯಲ್ಲಿದೆ. ಮೀನುಗಾರಿಕೆ ಪಾರ್ಕ್ ಇರುವಂಥದ್ದು ಮಂಗಳೂರು. ನೆಕ್ಸ್ಟ್ ಫುಡ್ ಪಾರ್ಕ್ ಇರುವಂಥದ್ದು ವಸಂತ ನರಸಾಪುರ, ಇದು ಕೂಡ ತುಮಕೂರು ಜಿಲ್ಲೆಯಲ್ಲಿರುವಂಥದ್ದು. ನೆಕ್ಸ್ಟ್ ಸ್ಪೈಸ್ ಅಂದರೆ ಮೆಣಸಿನಕಾಯಿ ಪಾರ್ಕ್ ಇರುವಂಥದ್ದು ಬ್ಯಾಡಗಿಯ ತಾಲೂಕು ಇರುವಂಥದ್ದು ಹಾವೇರಿ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಇನೋವಾ ಅಗ್ರಿ ಬಯೋ ಪಾರ್ಕ್ ಇರುವಂಥದ್ದು ಮಾಲೂರಿನಲ್ಲಿ. ಈ ರೀತಿಯಾಗಿ ನಾವು ಕರ್ನಾಟಕದ ಪ್ರಮುಖ ಆಹಾರ ಪಾರ್ಕ್ಗಳನ್ನು ಗಮನಿಸ್ತೀವಿ. ಇವೆಲ್ಲವೂ ಕೂಡ ಪ್ರಮುಖ ಅಂಶಗಳಿದ್ದು, ನಂತರದ ತರಗತಿಯಲ್ಲಿ ಇನ್ನೊಂದು ಪ್ರಮುಖ ಸಾಮಾನ್ಯ ಜ್ಞಾನದ ಅಂಶದ ವಿಷಯದೊಂದಿಗೆ ನಮ್ಮ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.